ಟಿ ನರಸೀಪುರ ಪಟ್ಟಣದಲ್ಲಿ ಸಿದ್ಧಗಂಗಾ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳ 119ನೇ ಜಯಂತ್ಯೋತ್ಸವ ಆಚರಿಸಲಾಯಿತು. ಪಟ್ಟಣದ ನ್ಯಾಯಾಲಯದ ಸಭಾಂಗಣದಲ್ಲಿ ಕರ್ನಾಟಕ ರತ್ನ ಪದ್ಮಭೂಷಣ ಶ್ರೀಬುದ್ಧ ದಾಸೋಹ ಮೂರ್ತಿ ನಡೆದಾಡುವ ದೇವರು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರ ಭಾವಚಿತ್ರಕ್ಕೆ ನ್ಯಾಯಾಧೀಶರಾದ ಎಚ್ ಹನುಮಂತರವರು ಪುಷ್ಪಾರ್ಚನೆ ಮಾಡುವ ಮೂಲಕ 129 ಜಯಂತ್ಯೋತ್ಸವ ಆಚರಿಸಲಾಯಿತು. ಶ್ರೀಗಳಿಗೆ ಕರ್ನಾಟಕ ರತ್ನ ಪದ್ಮಭೂಷಣ ಇವು ಯಾವ ಪ್ರಶಸ್ತಿ ಸರಿಸಾಟಿ ಅಲ್ಲ. ಅವರು ಸಾಹಸ ಬಡ ವಿದ್ಯಾರ್ಥಿಗಳಿಗೆ ಉಚಿತ ತ್ರಿವಿಧ ದಾಸೋಹ ನೀಡುವ ಮೂಲಕ ಜೀವನವನ್ನು ಕಟ್ಟಿಕೊಟ್ಟವರು. ಇಂತಹ ಮಾನ್ಯರು ಇರುವಂಥ ನೆಲದಲ್ಲಿ ನಾವು ಜೀವಿಸಿರುವುದು ನಮಗಳ ಪುಣ್ಯ ಎಂದರು. ಶ್ರೀಗಳು ಮಾಗಡಿ ತಾಲೂಕು ವೀರಪುರ ಗ್ರಾಮದ ಪಟೇಲ್ ಹೊನ್ನಪ್ಪ ಹಾಗೂ ಗಂಗಮ್ಮ ಅವರ ದಂಪತಿಗಳ ಇವರ ಹಿಂದಿನ ಹೆಸರು ಶಿವಣ್ಣ ಎಂದರು. ಈ ವೇಳೆ ನ್ಯಾಯಾಧೀಶರುಗಳಾದ ಸಚಿನ್ ಮತ್ತು ನಿವೇದಿತಾ ಹಾಗೂ ಸರ್ಕಾರಿ ಅಭಿಯೋಜಕರಾದ ರವಿಶಂಕರ್ ಮತ್ತು ವಕೀಲರ ಸಂಘದ ಅಧ್ಯಕ್ಷ ತೊಟ್ಟವಾಡಿ ಮಹದೇವಸ್ವಾಮಿ, ಉಪಾಧ್ಯಕ್ಷ ಶಾಂತ ನಾಗರಾಜ್, ಸಹ ಕಾರ್ಯದರ್ಶಿ ತುಂಬರ ಮಹದೇವಸ್ವಾಮಿ, ಖಜಾಂಚಿ ಸೋಸ್ತಲೆ ಮಹದೇವಸ್ವಾಮಿ ಹಾಗೂ ಎಲ್ಲ ವಕೀಲರು, ನ್ಯಾಯಾಲಯದ ಸಿಬ್ಬಂದಿಗಳು ಹಾಜರಿದ್ದರು. ಅವರು ನಮಗೆ ಕೊಟ್ಟಂತಹ ಅತ್ಯಮೂಲ್ಯವಾದಂತಹ ಒಂದು ತ್ರಿವಿಧ ದಾಸೋಹ ಒಂದು ಪರಿಕಲ್ಪನೆ ಇದೆ. ನಾವೆಲ್ಲ ಕೂಡ ಅನುಸರಿಸ್ಕೊಳ್ಬೇಕು. ಸಮಾಜದಲ್ಲಿ ನಾವು ಹುಟ್ಟಿದಾಗ ಏನು ಕೊಟ್ಟು ಹೇಳ್ತೀವಿ ಅನ್ನೋಕ್ಕೆ ಇವೆಲ್ಲರೂ ಕೂಡ ನಮ್ಮ ಮುಂದೆ ಬರುವಂತಹ ಅತ್ಯಮೂಲ್ಯ ಜೀವಗಳು. ಹಾಗಾಗಿ ಅವರ ಮಾರ್ಗದರ್ಶನ, ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಅವರು ಕೊಟ್ಟಂಥ ಕೊಡುಗೆ, ಜೊತೆಗೆ ಸರ್ಕಾರ ಮಾಡೋಕ್ಕಾಗದೆ ಎಷ್ಟೋ ಕೆಲಸಗಳನ್ನು ಅವರು ಮಾಡಿದರು. ಎಲ್ಲರೂ ಕೂಡ ಶಿಕ್ಷಣ ಕೊಡೋದು, ಅನ್ನ ಕೊಡೋದು ಅಥವಾ ವಸತಿ ಕೊಡೋದು ಸರ್ಕಾರಕ್ಕೆ ಕಷ್ಟವೆಂದಾಗ ಬಹುಶಃ ಸರ್ಕಾರದ ಒಂದು ಭಾಗವಾಗಿ ಅವರು ಮಾಡಿದ್ದಾರೆ. ಅದು ಏನನ್ನೂ ಕೂಡ ಅಪೇಕ್ಷಿಸಿದೆ. ಇವತ್ತು ಸಿದ್ಧಗಂಗಾ ಮಠಕ್ಕೆ ರಾಷ್ಟ್ರಪತಿಯವರು ಕೂಡ ಬಂದಿದ್ದಾರೆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲು. ಬಹುಶಃ ಅವರಿಗೆ ನಾವು ಅನ್ಬೋದು ಕರ್ನಾಟಕ ರತ್ನ ಪದ್ಮಭೂಷಣ, ಬಹುಶಃ ಅವೆಲ್ಲದಕ್ಕಿಂತ ಮಿಗಿಲಾದರು. ಅವರೊಂದು ಜಸ್ಟ್ ಒಂದು ಅಪ್ರಿಸಿಯೇಷನ್ ಅಷ್ಟೇ ಕೊಟ್ಟಿರೋಂಥದ್ದು. ಆದರೆ ಅವ್ರು ಮಾಡಿರುವಂತಹ ಸಾಧನೆ ನೋಡಿದ್ರೆ ನಿಜವಾಗ್ಲೂ ಕೂಡ ನಾವು ಕರ್ನಾಟಕದಲ್ಲಿ ಹುಟ್ಟಿದ್ದಕ್ಕೆ ನಾವು ಧನ್ಯರಂತ ನಾವು ಆದರೆ ಹೆಮ್ಮೆ ಕೊಡ್ಬೋದು ಅಂತ ಮಹಾನ್ ವ್ಯಕ್ತಿ. ಹಲವಾರು ವರ್ಷಗಳನ್ನು ಒಂದು ಈ ಸಂದರ್ಭದಲ್ಲಿ ಬರುವಂತಹ ಒಂದು ದೃಷ್ಟಾಂತ ಅಂತ ಹೇಳಿದ್ರೆ, ಅವರು ಪ್ರತಿನಿತ್ಯ ಬಹುಶಃ ನಾವೆಲ್ಲ ಇವತ್ತು 6 ಗಂಟೆಗೆ ಹೇಳೋದು ಕಷ್ಟ. ಅವ್ರು ಪ್ರತಿನಿತ್ಯ 3 ಗಂಟೆ 4 ಗಂಟೆಗೆ ಎದ್ದು ದೇವರ ಜಪ ಮಾಡಿ ಬೆಳಗ್ಗೆ 6 ಗಂಟೆ 7 ಗಂಟೆಗೆ ಎಲ್ಲ ಕೆಲಸಗಳನ್ನು ಮುಗಿಸಿದ್ದಾರೆ. ಬಹುಶಃ ನಾವು ಯಾರು ಕೂಡ ಇವತ್ತು ಸೂರ್ಯನ ನೋಡಲ್ಲ. ಬಹುಶಃ ನಮ್ಮ ಮನೆ ಕಿಟಕಿಗಳು ಎಲ್ಲ ಇದ್ದರೆ ಸೂರ್ಯನ ಹೆದ್ದಾಗಿದ್ದರೆ ಬೆಳಕು ಬೆಳೆ ತನಕ ಕೂಡ ನಮ್ಗೆ ಎಚ್ಚರಾಗಲ್ಲ ಇವತ್ತು ಡೇ ಆಗಿದೆ. ಆದರೆ ಅವ್ರು ಮಲಗಿದ್ದು ಕೇವಲ 2ರಿಂದ 3 ಗಂಟೆ ಮಾತ್ರ. ಇನ್ನು ಉಳಿದ 22ರಿಂದ 23 ಗಂಟೆ ಕೇವಲ ಸಮಾಜಕ್ಕೆ ದುಡಿತಿದ್ರು. ಒಂದು ಉದಾಹರಣೆ ಅಂತ ಹೇಳಿದ್ರೆ, ಅವ್ರು ಪ್ರತಿನಿತ್ಯ ಒಂದು ಬೇವಿನ ಕಷಾಯವನ್ನು ತಗೊಳ್ತಿದ್ದಾರೆ. ಒಮ್ಮೆ ಹಾಲು ತಂದರು. ನನಗೆ ಯಾಕೆ ಹಾಲು ತಂದಿದ್ದೀರಿ, ಕಷಾಯ ತಂದಿಲ್ಲ ಅಂತ ಹೇಳಿದಾಗ, ಇಲ್ಲ ಇವತ್ತು ವಿಶೇಷ ದಿನದಿಂದ ಹಾಲು ತಂದಿ ಅಂತ ಹೇಳಿದ್ರೆ ಅವ್ರು ಹೇಳಿದಂತೆ, ಆ ಹಾಲನ್ನು 4 ಜನ ಮಕ್ಕಳು ಕೊಡ್ರಪ್ಪ, ಮಜ್ಜಿಗೆಗೆ ಅಥವಾ ಮೊಸರು ಆಗ್ತದೆ, ನನ್ನ ಕಷಾಯ ಕೊಡಿ ಸಾಕು ಅಂತ. ಅಂತಹ ಸಣ್ಣ ಸಣ್ಣ ವಿಚಾರದಲ್ಲೂ ಕೂಡ ತಾನು ಪರದಿಗೆ ಬದುಕಬೇಕು, ಸಮಾಜಕ್ಕೆ ಏನಾದರೂ ಕೊಟ್ಟು ಹೋಗಬೇಕು ಅಂತ ಒಂದು ಪರಿಕಲ್ಪನೆ ಇದೆಯಲ್ಲ, ನಿಜವಾಗ್ಲೂ ಕೂಡ ನಾವು ಅವರಿಗೆ ಒಂದು ಏನೊಂದು ಹ್ಯಾಟ್ಸ್ ಆಫ್ ಹೇಳಬೇಕು. ಅಂತಹ ಮಹಾನ್ ವ್ಯಕ್ತಿ ಬಹುಶಃ ಎಷ್ಟು ವಿಚಾರಗಳನ್ನು ಹೇಳಿದರೂ ಕೂಡ ಸಾಲದು. ಹಾಗಾಗಿ ನಾನು ಒಂದೇ ಹೇಳ್ಬೋದು ಅಂತ ಹೇಳಿದ್ರೆ, ಇಂತಹ ವ್ಯಕ್ತಿಗಳು ಜನಿಸಿದ ನಾಡಲ್ಲಿ ನಾವು ಜನಿಸಿದವಲ್ಲ ಅಂತ ನಾವು ಸಾರ್ಥಕ ಅಂತ ಹೇಳ್ಬೋದು. ಇಷ್ಟು ಮಾತನ್ನು ಕೇಳಿ ಅವರ ಕೇವಲ ಆಚರಣೆ ಆಗಬಾರ್ದು, ಅವರ ಉದಾತ್ತ ಚಿಂತನೆಗಳನ್ನು, ಅವರ ಮಾರ್ಗದರ್ಶನಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ನಿಜವಾಗ್ಲೂ ಕೂಡ ಸ್ವಾಮೀಜಿಯವರು ಜನಿಸಿದ ನಾಡಲ್ಲಿ ನಾವು ಜನಿಸಿತು ಅಂತ ಹೇಳೋದಕ್ಕೆ ಒಂದು ಸಾರ್ಥಕತೆ ಬರುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು